श्रीविघ्नराजं भजे श्रीविघ्नराजं भजे श्रीविघ्नराजं भजे। ವಿನ್ನೇನು ಶರಣಮಿಗೆ ಶರಣು ಗುರುವರ್ಯ. ಸದ್ಗುರುಗಳನ್ನ ಹೃದಯಾರವಿಂದದಲ್ಲಿ ಸ್ಮರಿಸಿ ಬಸವಣ್ಣನ ನೆಲೆಯಾಗಿರ್ತಕ್ಕಂಥ ಪುಣ್ಯಗ್ರಾಮ ಕೂಡಲ ಸಂಗಮ ಕ್ಷೇತ್ರ, ಈ ಊರದ ಈ ಪುಣ್ಯಗ್ರಾಮ ಬಸವಪುರ ಅಥವಾ ಸುಲ್ತಾನ್ಪುರ ಗ್ರಾಮದ ಅಧಿದೇವತೆ ಆಗಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರ ಪಾದಾರವಿಂದಗಳಲ್ಲಿ ಕೂಡ ಅನಂತಾನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಪ್ರತಿ ವರ್ಷದಂತೆ ಸಾಗ್ತಾ ಇರುವಂತಹ ಯಾತ್ರಾ ಮಹೋತ್ಸವ ತದಂಗಭೂತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಪುಣ್ಯಮಯವಾಗಿರ್ತಕ್ಕಂಥ ಕಾರ್ಯಕ್ರಮ ಜಗಜ್ಯೋತಿ ಬಸವೇಶ್ವರರ ನಾಟಕವನ್ನು ನೋಡಬೇಕಂತ ಸಂಕಲ್ಪಿಸಿ ಬದೆ ಊರಿನ ಬೆನವಾಡ ಗ್ರಾಮದ ಸಿದ್ಧಾರೂಢ ಮಠದ ಸದ್ಭಕ್ತರಿಂದ ಆಡಲ್ಪಡುವಂತಹ ನಾಟಕ ಜಗಜ್ಯೋತಿ ಬಸವ, ಅದನ್ನು ಆಲಿಸಿ ಸಂತೋಷಿಸಿ ಆ ಪುಣ್ಯವನ್ನು ಪ್ರಾಪ್ತ ಮಾಡಿಕೊಂಡು ಈ ಅದಕ್ಕೋಸ್ಕರವಾಗಿ ಯಾತ್ರೆಯನ್ನು ಮಾಡಿದ್ರಲ್ಲ ಅದರ ಫಲ ನಿಮಗೆಲ್ಲ ಜಗಜ್ಯೋತಿ ಬಸವಣ್ಣನವರು ಒದಗಿಸಿಕೊಡ್ಲಿ ಅಂತೇಳಿ ಹೇಳಿ
ಈ ಊರಿಗೆ ಈ ಎಲ್ಲ ಊರಿನ ಜನರಿಗೆ ಆ ಜಗಜ್ಯೋತಿ ಬಸವೇಶ್ವರರು ಆಯುರ ಆರೋಗ್ಯ ಧನ ಸಂಪತ್ತಾದಿಗಳನ್ನು ಕೊಟ್ಟ ನಿಮ್ಮ ಜೀವನ ನಿತ್ಯ ಸುಖೆಯನ್ನ ಮಾಡಲಿಕ್ಕೆ ಅಂತ ಅಂತಃಕರಣ ಪಾವಿತ್ರ್ಯತೆಯು ಕೂಡ ನಿಮಗೆಲ್ಲ ಒದಗಿಸಿಕೊಡ್ಲಿ ಅಂತ ಹೇಳಿ ಎರಡು ಮಾತುಗಳನ್ನು ಊರು ತುಂಬಿಕೊಂಡಿರ್ತಕ್ಕಂಥ ಬಸವಣ್ಣನ ಪಾದಾರವಿಂದಗಳಲ್ಲಿ ಅರ್ಪಿಸಿ ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್. ಅವರು ಯಾವುದೇ ಕೆಲಸಗಳನ್ನೆಲ್ಲ ಬದಿವತ್ತಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಕೋಟಿ ಕೋಟಿ ನಮಸ್ಕಾರಗಳು. ಎಲ್ಲರೂ ಕೂತ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ.
ಹೊಗಳಲೇಬೇಕಲ್ಲವೇ? ಅಂದರೆ ನಾನು ಹೊಗಳುತ್ತೇನೆ ನಿನ್ನ ಮತವೇ? ಆಗಲ್ಲ ತಂದೆ, ನಿನ್ನನ್ನು ಭಕ್ತಿಯಿಂದ ಬೇಡಿದಾಕ್ಷಣ ನೀನು ಕೊಡದೇ ಇರುವ ವರಗಳೇ ಇಲ್ಲ. ಆ ರಾವಣ ಕೇಳಿದಾಕ್ಷಣ ನಿನ್ನ ಆತ್ಮಲಿಂಗವನ್ನು ಕೊಟ್ಟ ಭಕ್ತಿ ಪ್ರಿಯ ನೀನು. ಹಾಗಾದರೆ ನೀನು ನನ್ನ ಸ್ತುತಿ ಮಾಡಿ ಯಾವುದೋ ಹೊರ ಬೇಡಲು ಬಂದಾಗಿದೆ. ನಾರಾಯಣ ನಾರಾಯಣ. ಹೌದು ತಂದೆ, ಆದರೆ ನನ್ನ ಕಲ್ಯಾಣಕ್ಕೋಸ್ಕರ ನಾನು ಹೊರ ಕೇಳಲು ಬಂದಿಲ್ಲ. ಮತ್ತೇನು? ಲೋಕ ಕಲ್ಯಾಣಾರ್ಥವಾಗಿದೆಯವ. ಭೂಲೋಕದಲ್ಲಿ ಶೈವ ಧರ್ಮವು ಕ್ಷೀಣಿಸುತ್ತಿರುವುದು, ಶಿವಭಕ್ತರು ಇಲ್ಲವಾಗಿದ್ದಾರೆ. ಶಿವಮಂದಿರಗಳು ಪೂಜಾದಿಗಳು ಇಲ್ಲದೆ ಮುಚ್ಚಿಕೊಂಡಿವೆ. ಲಿಂಗದ ಮೇಲೆ ಪುಷ್ಪಗಳು ಇರುವಲ್ಲಿ ಧೂಳು ಗಿಡಗಂಟಿಗಳು ಬೆಳೆದು ಸರ್ಪಾದಿಗಳ ವಾಸಸ್ಥಾನವಾಗಿದೆ. ಇದಕ್ಕೆ ಕಾರಣವೇನು ಮಾರವ? ನಾರಾಯಣ ನಾರಾಯಣ. ಕಾರಣವಿದೆ ದೇವ, ಅದನ್ನೇ ನಿವೇದಿಸಿಕೊಳ್ಳಲು ನಾನು ನಿಮ್ಮಲ್ಲಿಗೆ ಬಂದಿರುವೆನು. ಈಗ ಭೂಲೋಕದಲ್ಲಿ ಬೌದ್ಧಾಚಾನ್ಯ ಧರ್ಮಗಳು ಅತ್ಯಂತ ಉನ್ನತ ಮಟ್ಟದಲ್ಲಿ ಪ್ರಚಾರದಲ್ಲಿವೆ. ಆ ಧರ್ಮಾನುಯಾಯಿಗಳು ನಮ್ಮ ಶೈವ ಧರ್ಮವನ್ನು ನಿಂದಿಸುತ್ತಿರುವರು, ವೀರಶೈವರನ್ನು ಕಡೆಗಾಣಿಸುತ್ತಿರುವರು, ಜಂಗಮನಿಗೆ ಕೊಡ್ತಕ್ಕಂಥ ಕುಂಬಳಿ ಗ್ರಾಮ ಭೂಮಿಗಳನ್ನು ಕಸಿದುಕೊಳ್ಳುತ್ತಿರುವರು. ಹಾಗಾದರೆ ನನ್ನ ಭಕ್ತರಾದ ವೀರಶೈವರ ಪಾಡೇನು ನಾರದ? ನಾರಾಯಣ ನಾರಾಯಣ. ದೇವ, ವೀರಶೈವರು ಅತ್ಯಂತ ಕನಿಷ್ಠ ಸ್ಥಿತಿಯಿಂದ ಜೀವಿಸುತ್ತಿರುವರು. ಅನ್ಯ ಧರ್ಮೀಯರಲ್ಲಿ ಅನಾಚಾರ, ಅಧರ್ಮ, ಅಂಧಶ್ರದ್ಧೆ, ಜಂಬ ಟಕ್ಕತನ ತುಂಬಿ ತುಳುಕಾಡುತ್ತಿದೆ. ಇವರ ಉಪಟಳ ಕಂಡಿ ಅಳಿದುಳಿದ ಶಿವಭಕ್ತರು ಗುಪ್ತ ರೀತಿಯಿಂದ ಜೀವಿಸುತ್ತಿರುವರು. ಇದಕ್ಕೆ ಉಪಾಯವೇನು? ನಾರಾಯಣ ನಾರಾಯಣ. ಜನನೀ ಜನಕರೇ, ನಿಮ್ಮ ಮುಂದೆ ಅಲ್ಪನು ನಾನು. ತ್ರಿಕಾಲಜ್ಞಾನಿಯಾದ ನಿಮಗೆ ನಾನು ಉಪಾಯ ಹೇಳುವುದೇ? ದೇವ, ಸಮುದ್ರ ಮಥನ ಕಾಲದಲ್ಲಿ ಉತ್ಪನ್ನವಾದ ವಿಷವನ್ನೆಲ್ಲ ಭಕ್ಷಣೆ ಮಾಡಿ ಲೋಕವನ್ನು ರಕ್ಷಿಸಿದ ನಂಜುಂಡ ನೀನು. ಈಗ ಶೈವ ಧರ್ಮಕ್ಕೆ ಬಂದಿರುವ ದುಸ್ಥಿತಿಗೆ ನೀನೇ ಉಪಾಯ ಯೋಚಿಸಬೇಕು. ಸ್ವಾಮಿ, ವೀರಶೈವ ಧರ್ಮವು ಯಾವುದೇ ಜ್ಞಾನಿಯ ಮಾರ್ಗದರ್ಶನವಿಲ್ಲದೆ ಅಂಧಪತನ ಕಿಳಿಯುತ್ತದೆ. ಯಾವಾಗ ಧರ್ಮವು ಕುಗ್ಗುವುದೋ, ಯಾವಾಗ ಧರ್ಮಕ್ಕೆ ಧಕ್ಕೆ ಬರುವುದೋ, ಧರ್ಮೋದ್ಧಾರಕ್ಕಾಗಿ ಕಾರಣಿ ಪುರುಷನನ್ನ ಭೂಲೋಕದಲ್ಲಿ ಸೃಷ್ಟಿಸುತ್ತಾ ಬಂದಿರುತ್ತದೆ. ಅದೇ ರೀತಿಯಾಗಿ ಈಗಲೂ ಯಾರನ್ನಾದರೂ ಕಾರಣ ಪುರುಷನನ್ನು ಸೃಷ್ಟಿಸುವಾರದೇ ಭೂಲೋಕದಲ್ಲಿ. ಹೌದು ದೇವಿ, ನಾನು ಅದೇ ವಿಚಾರದಲ್ಲಿ ಮಗ್ನಾಗಿದ್ದೆ. ಈ ಕಾರ್ಯಕ್ಕೆ ಯಾರನ್ನು ನೇಮಿಸಬೇಕೆಂಬುದೇ ನನ್ನ ಚಿಂತೆಗೆ ಕಾರಣವಾಗಿದೆ. ನಾರಾಯಣ ನಾರಾಯಣ. ದೇವ, ಈ ಕಾರ್ಯಕ್ಕೆ ವೃಷಭರಾಜನೇ ಸೂಕ್ತನೆಂದು ನನ್ನ ಭಾವನೆಯಾಗಿದೆ. ಇದಕ್ಕೆ ನೀನೇನು ಹೇಳುತ್ತೀಯ ಋಷಿವೇಶ? ದೇವ, ನಿನ್ನ ಆಜ್ಞೆ ಪಾಲನೆ ನನ್ನ ಗುರಿ. ನೀನು ಪಾದದಿಂದ ತೋರಿಸಲು ಶಿರಸ ವಹಿಸುವುದೇ ನನ್ನ ಧರ್ಮವಾಗಿದೆ. ಹೇಳಲಿವ, ಈ ಮೊದಲು ಭೂಲೋಕದಲ್ಲಿ ನಂದೀಶ್ವರನಾಗಿ ಅವತಾರ ತಾಳಿ ನಮ್ಮ ರಕ್ಷಣೆ ಕಾರ್ಯವನ್ನು ಕೈಗೊಳ್ಳಲಿಲ್ಲವೇ? ಹೇಳದೇವ, ನಿನ್ನ ಆಜ್ಞೆಗಾಗಿ ಈ ಸೇವಕನು ಕಾಯುತ್ತಿರುವನು. ನಂದೆ, ನೀನು ಬಾಗೇವಾಡಿಯಲ್ಲಿ ಜನ್ಮ ತಾಳಿ ಮಾದರಸ ಮಾದಲಾಂಬಿಕೆಯರ ಸುತನಾಗಿ ಬಸವೇಶ್ವರನಿಂದ ಕೀರ್ತಿ ಪಡೆದು ಶೈವ ಕುಲದ ಉದ್ಧಾರವನ್ನು ಸಾಧಿತು. ನಾನು ಸಹಿತ ನಿನ್ನೊಡನಿದ್ದು ಧರ್ಮೋದ್ಧಾರ ಕಾರ್ಯದಲ್ಲಿ ನೆರವಾಗುವೆನು. ಆಗಲಿ ದೇವ, ನಾನು ನಿಮ್ಮ ಆಜ್ಞೆಯಂತೆ ನಾನು ಭೂಲೋಕದಲ್ಲಿ ಬಸವೇಶ್ವರನಾಗಿ ನಾಮಕರಣದಿಂದ ಜನ್ಮ ತಾಳಿ ಶೈವ ಮತ ಉದ್ಧಾರ ಕಾರ್ಯವನ್ನು ಕೈಗೊಳ್ಳುವೆನು. ನನ್ನನ್ನು ಆಶೀರ್ವದಿಸುವೆ. ಅರ್ಥಾತ್ ನಿನ್ನ ಕಾರ್ಯದಲ್ಲಿ ನಿನಗೆ ಜಯವಿರುತ್ತದೆ. ನಾರದ, ಒಂದು ದೊಡ್ಡ ಕಾಡನ್ನೆಲ್ಲ ಸುಡಲು ಒಂದು ಬೆಂಕಿ ಕಡಿ ಸಾಕಲ್ಲವೇ? ಅದೇ ರೀತಿಯಾಗಿ ಈ ಬಸವೇಶ್ವರನ ಉದಯವು ನಿಮಿತ್ತ ಮಾತ್ರ. ನಂತರ ನನ್ನ ರುದ್ರಗಣವೆಲ್ಲ ಭೂಮಿಯಲ್ಲಿ ಜನಿಸಿ ಹೆಸರಾಂತ ಕ್ರಮಗಳಿಸುವರು. ಈ ರುದ್ರಗಣವು ಮಡಿವಾಳ ಮಾಚಿದೇವ, ಕರಳಯ್ಯ, ಕಕ್ಕಯ್ಯ, ಪ್ರಭುದೇವರು, ಅಕ್ಕಮಹಾದೇವಿ, ಗಂಗಮ್ಮ, ನಾಗಮ್ಮ ಈ ಮುಂತಾದ ಹೆಸರಿನಿಂದ ಭೂಲೋಕದಲ್ಲಿ ಜನಿಸಿ ಜಗತ್ ಕಲ್ಯಾಣ ಕಾರ್ಯಗಳನ್ನು ಬಸವಣ್ಣವರ ನೇತೃತ್ವದಲ್ಲಿ ಕೈಗೊಳ್ಳುವರು. ಅವರಲ್ಲಿ ವಿಶೇಷವಾಗಿ ಇನ್ನೊಬ್ಬ ಶ್ರೇಷ್ಠ ಪ್ರಮುಖನಿಂದ ವೀರಶೈವ ಧರ್ಮವು ಪ್ರಸಾರವಾಗಿ ಶೈವ ಧರ್ಮವು ಐಕ್ಯವಾಗುವುದು. ಆ ಪ್ರಮತರಾರು ದೇವ? ಅವರೇ ಚನ್ನಬಸವಣ್ಣನವರು. ಉಳಿಯಲ್ಲಿ ಪ್ರಖ್ಯಾತರಾಗಿ ರೇತಪ್ಪನೆಂಬವರು, ಅಡಿಬಪ್ಪನೆಂಬವರು ಅಂಕಲಿ ಗ್ರಾಮದಲ್ಲಿ ಪ್ರಸಿದ್ಧಿ ಹೊಂದಿ ಶೈವಗಳ ಉದ್ಧಾರ ಮಾಡುವರು. ದೇವ, ನಾನು ಬಂದ ಕಾರ್ಯ ಪೂರ್ಣವಾಯಿತು. ನಾನಿನ್ನು ಬರುತ್ತೇನೆ, ನನ್ನನ್ನು ಆಶೀರ್ವದಿಸಿ. ನಾರಾಯಣ ನಾರಾಯಣ. ನಾಲಿಯಾಲಿ
ಕಾಮನೆಯನ್ನು ನೀಡಿ ಎಂದು ಬೇಡಿಕೊಳ್ಳುತ್ತೇನೆ, ನನಗೆ ಪೂರ್ಣ ಮಾಡುತ್ತದೆ. ನಿನ್ನ ಕೃಪೆ ತೋರಿದೆ ತಂದೆ, ನಿನ್ನ ಕೃಪೆ ತೋರಿದೆ ಅಪ್ಪ. ಮಗು, ನಾವೀಗ ಬಾಗೇವಾಡಿಗೆ ಹೋಗಬೇಕು. ಎದ್ದಕ್ಕಾಗಿ ಗುರುದೇವ? ಮಹಾತ್ಮನ ಅವತಾರವಾಗಿದೆ. ಎಲ್ಲರ ಸಲುವಾಗಿ. ಲೋಕದಲ್ಲಿ ಇಂದು ಧರ್ಮವು ಕ್ಷಯವಾಗುತ್ತಿದೆ. ಜಗತ್ತಿಗೆ ಈಗ ಒಬ್ಬ ಧರ್ಮೋದ್ಧಾರಕನ ಅವತಾರವು ಅವಶ್ಯವಾಗಿದೆ. ಸನಾತನವನ್ನು ನೂತನಗೊಳಿಸುವ ಕ್ರಾಂತಿ ಪುರುಷ ಬೇಕಾಗಿದ್ದಾನೆ. ಮಾನವತೆಗೆ ಅಭ್ಯುದಯ ನಿಶ್ರೇಯಸ್ಸನ್ನು ಒದಗಿಸುವ ಮಹಾನುಭವ ಉದಯವೇಗವಾಗಬೇಕಾಗಿದೆ. ಈ ಎಲ್ಲ ಉದ್ದೇಶ ನೆರವೇರಿಸುವುದಕ್ಕಾಗಿ ಶಿವಾಜ್ಞೆ ಮೇರೆಗೆ ನಂದೀಶ್ವರನು ಭೂಮಿಗೆ ಇಳಿದು ಬಂದಿದ್ದಾನೆ. ಏನು? ನಂದೀಶ್ವರನ ಅವತಾರ ಎಲ್ಲಿ? ಯಾವ ಸ್ಥಳದಲ್ಲಿ? ಯಾರ ಕರ್ಮದಲ್ಲಿ? ಬಾಗೇವಾಡಿ ಎಂಬ ಊರಲ್ಲಿ ಮಾದರಸ ಮಾದಲಾಂಬಿಕೆಯರೆಂಬ ಶೈವ ಬ್ರಾಹ್ಮಣ ದಂಪತಿಗಳ ಗರ್ಭದಲ್ಲಿ. ಇದನ್ನು ಯಾರು ನಿಮಗೆ ಹೇಳಿದರು? ಮಗು, ನಿನ್ನೆ ರಾತ್ರಿ ಹಾಗೆ ನನಗೆ ಸ್ವಪ್ನ ಬಿದ್ದಿತ್ತು. ಗುರುದೇವ, ಸ್ವಪ್ನ ಬಿದ್ದಿದ್ದೆ. ಆ ಸ್ವಪ್ನದಲ್ಲಿ ಕೂಡಲ ಸಂಗಮನಾಥರೇ ಬಂದು ಕೂಸಿಗೆ ಬಸವೇಶ್ವರನೆಂಬ ನಾಮಕರಣ ಮಾಡುವುದಕ್ಕಾಗಿ ನಾವೀಗ ಬಾಗೇವಾಡಿಗೆ ಹೋಗಬೇಕು. ಇಂದೀಗ ಆ ಕೂಸು ಹುಟ್ಟಿ 13 ದಿವಸಗಳಾದವು. ಈ ದಿನ ಮಾದರಸನ ಮನೆಯಲ್ಲಿ ಮಹಾಸಂಭ್ರಮ, ನಾಮಕರಣ ಮಹೋತ್ಸವ, ಬಂಧುಗಳಿಗೆ ಕೂಡಿದೆ. ಸುವಾಸಿನಿಯರು ನೆರೆದಿದ್ದಾರೆ. ನಡೆ, ನಾವು ಆ ಉತ್ಸವದಲ್ಲಿ ಭಾಗಿಗಳಾಗುವ. ಓಹೋ, ಒಳ್ಳೆಯ ಶುಭ ಸಮಯ. ಆಯುವ ಅವಕಾಶವಿದೆ. ಬನ್ನಿರಮ್ಮ, ಮಗುವನ್ನು ತೊಟ್ಟಿಲಿಟ್ಟು ತೂಗಿತು. ತೊಟ್ಟಿಲ ಪೂಜೆ ಮಾಡಿರಮ್ಮ. ಪುಷ್ಪ ಕುಸನ್ನು ಕೈಯಲ್ಲಿ ತೆಗೆದುಕೊಳ್ಳೆ. ಕೊಡಮ್ಮ ನನ್ನ ಕೈಯಲ್ಲಿ. ನನ್ನ ಕೈಯಲ್ಲಿ ಕೊಡಮ್ಮ. ಎಲ್ಲಿ ನೋಡು ಅಮ್ಮ, ಎಂತ ಮಜಾ. ಬನ್ನಿ, ಮಗುವನ್ನು ತೊಟ್ಟಿಲಲ್ಲಿ ಹಾಕಿ ತೂಗುವ. ಬೇಗ ಹೆಸರಿಟ್ಟು ಕರೆಯಿರಮ್ಮ. ಏನೆಂದು ಕರೆಯಬೇಕಮ್ಮ? ನಿಲ್ಲೆ ಅಮ್ಮ. ಬನ್ನಿ ಸ್ವಾಮಿ, ಬನ್ನಿ ಕುಳಿತುಕೊಳ್ಳಿ. ತಾವ್ಯಾರು? ನಾನು ಕೂಡಲ ಸಂಗಮ ಕ್ಷೇತ್ರವಾಸಿ. ನನ್ನ ಹೆಸರು ಜಾತವೇದ ಮುನಿ ಅನ್ನುತ್ತಾರಮ್ಮ. ಪೂಜ್ಯರಿಗೆ ವಂದಿಸುವೆವು. ನಿಮಗೆ ಮಂಗಲವಾಗಲಿ. ತಾಯಿ, ಕೂಸನ್ನು ತೊಟ್ಟಿಲಲ್ಲಿ ಹಾಕಿದಿರಾ? ಹೌದು ಸ್ವಾಮಿ. ಏನೆಂದು ಹೆಸರಿಟ್ಟು ಕರೆಯಬೇಕು? ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದೇನಮ್ಮ. ಕೇಳಿ,
ಈ ಕೂಸು ಶಿವನ ಧರ್ಮಾವತಾರಿ. ನೋಡಿ ನೋಡಿ ತೇಜಸ್ಸು ಹೇಗಿದೆ. ಹಾಯ್, ನಂದೀಶ್ವರನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದಾನೆ. ಹೌದು ಸ್ವಾಮಿ, ನಮ್ಮ ಮನೆ ದೇವರೇ ನಂದೀಶ್ವರ. ಅವನು ವ್ರತ ಮಾಡಿ ಈ ಮಗುವನ್ನು ಹಡೆದಿದ್ದೇನೆ ನಾನು. ಅಂದ ಬಳಿಕ ಶಿವನ ವಾಹನ ಬಸವೇಶ್ವರ. ಈ ಕೂಸಿಗೆ ಬಸವೇಶ್ವರನೆಂದು ಕರೆಯಿರಮ್ಮ. ಸ್ವಾಮಿ. ಭಸ್ಮ ಲೇಪಿಸು. ಜಯ ಬಸವ, ಜಯ ಬಸವ, ಜಯ ಬಸವಣ್ಣ. ಬಸವ ಬಸವರಾಜ ಬಸವೇಶ್ವರ ಕುರ್ ಕುರ್.
ಮಣಿ ಮೇಲೆ ಕುಳಿತು ಶಿವಪೂಜೆ ಮಾಡ್ತಾರ ಮದರಸ. ದುಃಖ ನಿನಗೆ ವಿದ್ಯೆ ಕಲಿಯಲು ಆಸೆ ಅಲ್ವಾ? ಇದೆ, ಆದ್ರೆ ನಮ್ಗೆಲ್ಲ ಯಾರು ಕಲಿಸ್ತಾರೆ? ನಾನು ಕರೆದುಕೊಂಡು ಹೋಗುತ್ತೇನೆ, ಬರ್ತೀಯಾ? ಬೇಡಿ ಬೇಡಿ ಬಿಡ್ತಾರೆ. ನಮ್ಮ ಗುರುಗಳು ತುಂಬಾ ಒಳ್ಳೆಯವರು. ತಿಳಿತೇನ್ರು? ಹೌದು ಗುರುಗಳೇ. ಗುರುಗಳೇ ಗುರುಗಳೇ ಬಸವರಸ ಹೊಲಿಯುವುದನ್ನು ಮುಟ್ಟಿ ಕರ್ಕೊಂಡು ಬಂದ್ಬಿಟ್ಟ. ಹೌದಲ್ಲೋ? ಅಯ್ಯೋ ಮುಟ್ಟಾಳ ಕರ್ಕೊಂಡು ಬಂದ್ಬಿಟ್ಟಲು. ಹೌದು ಗುರುಗಳೇ. ಹೌದಂತೆ, ಹೌದು. ನೀವೇ ಶ್ಲೋಕ ಹೇಳ್ಕೊಡ್ತೀರಿ? ಏನಂತ? ಈ ಒಲೆ ಮುಂದೆ ಒಳಗೆ ಕರ್ಕೊಂಬ ಅಂತಾನೆ. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನೆ ಶುನಿಚ್ಯವ ಶೋಪಾಕೇಚ ಪಂಡಿತ ಸಮದರ್ಶಿನ. ಆಹಾ ಬುದ್ಧಿವಂತ, ಅಪ್ಪ ಶ್ಲೋಕ ಹೇಳಿಕೊಡುವುದು ಕಂಠಪಾಠ ಮಾಡ್ಲಿ ಅಂತ ಇಂಥವನ್ನೆಲ್ಲ ಒಳಗೆ ಮುಗಿಸ್ಲಿಕ್ಕಲ್ಲ. ಅವನಿಗೂ ನನ್ನ ಹಾಗೆ ಕಿವಿ, ಕಣ್ಣು, ಮೂಗು, ಬಾಯಿ ಎಲ್ಲ ಇದೆ. ನಾನ್ಯಾಕೆ ಅವನು ಮುಟ್ಟಿಸ್ಕೋಬಾರ್ದು? ಅವನ್ಯಾಕೆ ಇಲ್ಲಿಗೆ ಬರಬಾರ್ದು? ಅವು ಸಾಕದನೆ ಚರ್ಮ ತೆಗಿತವೆ, ಅದಕ್ಕೆ ಅವನ್ನು ಮುಟ್ಟಿಸಿಕೊಂಡರೆ ಪಾಪ ಬರುತ್ತೆ. ಹಾಗಾದ್ರೆ ಅವ್ರ ಕಡೆ ಮೆಟ್ಟು ಹಾಕೊಂಡ್ರೆ ಮೇಲ್ಗೆ ಆಗಲ್ವೇ? ಏ ತಲೆ ಹರಟೆ, ಅವನ ಶುದ್ಧಿ ಮಾಡಿ ಹಾಕೊಳ್ತೇವೆ. ಮೆಟ್ಟು ಶುದ್ಧಿ ಮಾಡಕ್ಕೆ ಬರ್ತಿದ್ರೆ ಮನುಷ್ಯನ ಶುದ್ಧಿ ಮಾಡಕ್ಕೆ ಬರಲ್ವೇ? ಅಯ್ಯ ಬಸವರಸ, ಅವು ದರಿದ್ರ ಮುಂದೆವು ಮಾಂಸ ತಿನ್ನುತ್ತವೆ, ಅದಕ್ಕೆ ಅವನ್ನು ದೂರಿಟ್ಟಿಡಬೇಕು. ಮೆಟ್ಟು ಇರಿನ ತಿನ್ನಲ್ವಾ? ತಿನ್ನುತ್ತೆ, ಅದಕ್ಕೂ ಏನು ಸಂಬಂಧ? ಅಂತ ಮಾಂಸಾಹಾರಿ ಬೆಕ್ಕನ್ನು ಮುಡ್ತೀರಾ, ಎತ್ಕೊಳ್ತೀರಾ, ಅಡಿಗೆ ಮನೆವರೆಗೂ ಕರ್ಕೊಂಡು ಹೋಗ್ತೀರಾ. ನಿನಗೆ ನಾ ಕೇಟು ಬೀಳದ ಬುದ್ಧಿನ ಬರೋದಿಲ್ಲ. ಗುರುಗಳೇ ಗುರುಗಳೇ ಬಸವರಸನನ್ನು ಮುಟ್ಟಿ ನೀವು ಮೈಗೆ ಆಗಿಬಿಟ್ರಿ. ಈ ತಂಡಿ ಅವಾಗ ಸಗಣಿ ನೀರು ಹಾಕೊಂಡು ಈ ದೇಹನ ಶುದ್ಧಿ ಮಾಡ್ಕೊಳ್ಳೋದು ಮಾಡಿಬಿಟ್ಟಲ್ಲೋ. ಅಯ್ಯೋ ಏನ್ ಮಾಡೋದ? ನೀರು ಕಂಡಲ್ಲಿ ಮುಳಗುವರಯ್ಯ, ನೀರು ಕಂಡಲ್ಲಿ ಮುಳಗುವರಯ್ಯ, ಕರು ಕಂಡಲ್ಲಿ ಮುಳಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ವರಯ್ಯ, ನೀರು ಕಂಡಲ್ಲಿ ಮುಳಗುವರಯ್ಯ, ನೀರು ಕಂಡಲ್ಲಿ ಮುಳಗುವರಯ್ಯ. ಅಪ್ಪ, ಉಪನಯನ ಎಂದರೇನು? ಅಯ್ಯ ಬುದ್ಧಿವಂತ, ಗಾಯತ್ರಿ ಮಂತ್ರೋಪದೇಶ ಮಾಡಿ 3 ಜನವರಿ ಹಾಕಲಾಗುತ್ತದಯ್ಯ. ನಿಮಗೆ ಆಗಿದೆಯಾ ಪುರೋಹಿತರೆ? ಓ ನೋಡಿಲಿ, ಮದುವೆಯಲ್ಲಿ ನಂದು 3 ಎಳೆ, ಒಟ್ಟು ನನ್ನ ಹೆಂಡತಿದ 3 ಎಳೆ, ಒಟ್ಟು 6 ಎಳೆ ಜನವರಿನ ಹಾಕಿದ್ದೇನೆ. ಅವಳ ಪರವಾಗಿ ಪೂಜೆನೂ ನಾನೇ ಮಾಡುತ್ತೇನೆ. ಹಾಗಾದ್ರೆ ನಿಮ್ಮ ಹೆಂಡತಿ ಊಟವನ್ನು ನೀವೇ ಮಾಡ್ತೀರಾ? ಲೋ ಪ್ರಚಂಡ, ಅವಳಿಗೂ ಹೊಟ್ಟೆ ಅನ್ನೋದು ಇದೇ ಕಣಯ್ಯ.
ಕೇಳೋದಕ್ಕೆ ನೀನ್ಯಾರು, ಕೊಡೋದಕ್ಕೆ ನಾನ್ಯಾರು? ಸಾಕು